ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಕೆಎನ ಮತ್ತೊಂದು ಭರ್ಜರಿ ನೇಮಕಾತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಫಾರ್ಮಸಿ ಆಫೀಸರ್ ಮತ್ತು ನರ್ಸಿಂಗ್ ಆಫೀಸರ್ ಹುದ್ದೆಗಳ ನೇರ ನೇಮಕಾತಿಯಾಗಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದು ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಎರಡೂ ವಿಭಾಗದ ಅಭ್ಯರ್ಥಿಗಳಿಗೆ ಈ ಒಂದು ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿರ್ತಾರೆ, ಅಫಿಷಿಯಲ್ ಆಗಿ ಬಿಡುಗಡೆ ಮಾಡಿದ್ದಾರೆ. ಹಾಗೆ ಈ ಒಂದು ಹುದ್ದೆಗಳಿಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ಯಾವಾಗ, ಕೊನೆ ದಿನಾಂಕ ಯಾವಾಗ, ಅದೇ ರೀತಿ ವಿದ್ಯಾರ್ಥಿ ಏನಿರಬೇಕು, ಅರ್ಜಿ ಶುಲ್ಕ ಎಷ್ಟು, ಸೊ ಅರ್ಜಿನ ಹೇಗೆ ಸಲ್ಲಿಸಬೇಕು, ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಬಿಫೋರ್ ದಟ್ ಯಾರೆಲ್ಲ ಏನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಅಪ್ಡೇಟ್ಸ್ಗಳು, ಲೇಟೆಸ್ಟ್ ಅಧಿಸೂಚನೆಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಜಸ್ಟ್ ಕ್ಲಿಕ್ ಮಾಡುವ ಮೂಲಕ ಡೈರೆಕ್ಟಾಗಿ ಜಾಯ್ನ್ ಆಗ್ಬೋದು. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಗೈಸ್, ಕೆಇಎಯಿಂದ ರೀಸೆಂಟಾಗಿ ಈ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿರ್ತಾರೆ. ಸೊ ಇದರಲ್ಲಿ RPC ಮತ್ತು KK ಎರಡೂ ವಿಭಾಗದ ಅಭ್ಯರ್ಥಿಗಳಿಗೆ ಈ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿರ್ತಾರೆ. ಸೊ ಇದರಲ್ಲಿ ಫಾರ್ಮಸಿ ಆಫೀಸರ್ ಮತ್ತು ನರ್ಸಿಂಗ್ ಆಫೀಸರ್ ನೇರ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲು ಈ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿರ್ತಾರೆ ಕೆಇಎಯಿಂದ. ಸೊ ಇದರಲ್ಲಿ ಟೋಟಲ್ 2 ಇಲಾಖೆಗಳಿದ್ದಾವೆ. ಓಕೆ, ಸೊ 2 ಇಲಾಖೆಗಳಿದ್ದಾವೆ. ಹಾಗೆ ಯಾವ್ಯಾವ ಇಲಾಖೆಗಳು, ಯಾವ್ಯಾವ ಸಪ್ರೇಟ್ ಹುದ್ದೆಗಳು ಅಂತ ತಿಳಿದುಕೊಳ್ಳೋಣ. ಸೊ ಫಾರ್ಮಸಿ ಆಫೀಸರ್ ಇದೆ ಮೊದಲನೇದು ಹುದ್ದೆ, ಅದೇ ರೀತಿ ನರ್ಸಿಂಗ್ ಆಫೀಸರ್. ಸೊ 2 ಹುದ್ದೆಗಳಿದ್ದಾವೆ. ಸೊ ಇದರಲ್ಲಿ ವೇತನ ಶ್ರೇಣಿ ಬಂದ್ಬಿಟ್ಟು ಫಾರ್ಮಸಿ ಆಫೀಸರ್ಗೆ 44,425 ರೂಪಾಯಿ ಆಗಿರುತ್ತೆ, 83,700 ರೂಪಾಯಿ ತನಕ ಇರುತ್ತೆ. ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 92 ಹುದ್ದೆಗಳಿದ್ದಾವೆ, ಪ್ಲಸ್ 5 ಅಂದರೆ ಇದು ಭಾರತೀಯ ಸಂವಿಧಾನ ಅನುಷ್ಠಾನ ಕೈ ತಪ್ಪಿದ ರೋಸ್ಟರ್ ಬಿಂದುಗಳ ಒಂದು ಹುದ್ದೆಗಳಾಗಿರ್ತವೆ. ಸೊ ಅದೇ ರೀತಿ ನರ್ಸಿಂಗ್ ಆಫೀಸರ್ ಹುದ್ದೆಗಳಿಗೆ 54,000 ರೂಪಾಯಿ ಸಂಬಳ ಇದೆ, 99,400 ತನಕ ವೇತನ ಶ್ರೇಣಿ ಇದೆ. 72 ಹುದ್ದೆಗಳಿದ್ದಾವೆ, ಪ್ಲಸ್ 11 ಕೈ ಪ್ಲಸ್ 7 ಹಿಂಬಾಕಿ ಹುದ್ದೆಗಳು. ಇದರಲ್ಲಿ 1 ಇದೆ, ಇದರಲ್ಲಿ 7 ಇದೆ, ಒಟ್ಟಾರೆ 90 ಹುದ್ದೆ. ಸೊ 2 ಸೇರಿಸ್ಬಿಟ್ಟು 188 ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು RPC ವಿಭಾಗದ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ಸೊ ವಿದ್ಯಾರ್ಥಿ ಏನಿರಬೇಕು, ಫಾರ್ಮಸಿ ಆಫೀಸರ್ಗೆ ಮಸ್ಟ್ ಪೊಸೆಸ್ ಡಿಪ್ಲೊಮಾ ಇನ್ ಫಾರ್ಮಸಿ ಫ್ರಮ್ ಇನ್ಸ್ಟಿಟ್ಯೂಟ್ಸ್ ರಿಕಗ್ನೈಸ್ಡ್ ಬೈ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ. ಡಿಪ್ಲೊಮಾ ಇನ್ ಫಾರ್ಮಸಿ ಕಂಪಲ್ಸರಿ ಆಗಿರಬೇಕು. ಅದೇ ರೀತಿ ಮಸ್ಟ್ ಹ್ಯಾವ್ ರಿಜಿಸ್ಟರ್ಡ್ ವಿತ್ ಕರ್ನಾಟಕ ಫಾರ್ಮಸಿ ಕೌನ್ಸಿಲ್ ಜೊತೆಗೆ ರಿಜಿಸ್ಟರ್ ಕೂಡ ಆಗಿರಬೇಕು. ನರ್ಸಿಂಗ್ ಆಫೀಸರ್ಗೆ ಮಸ್ಟ್ ಪೊಸೆಸ್ ಇನ್ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಇಶ್ಯೂಡ್ ಬೈ ಅಥಾರಿಟಿ ಅಥರೈಸ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ. ಮಸ್ಟ್ ಹ್ಯಾವ್ ರಿಜಿಸ್ಟರ್ಡ್ ಇನ್ ದಿ ಕರ್ನಾಟಕ ನರ್ಸಿಂಗ್ ಕೌನ್ಸಿಲಿಂಗಲ್ಲಿ ರಿಜಿಸ್ಟರ್ ಆಗಿರಬೇಕು. ಸೊ ಇದು ಒಂದು ವಿದ್ಯಾರ್ಹತೆ ಆಗಿರುತ್ತೆ. ವಯೋಮಿತಿ ಬಂದ್ಬಿಟ್ಟು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷ ಇರುತ್ತೆ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷ ವಯೋಮಿತಿ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ಇಟ್ಟಿದ್ದಾರೆ. ಸೊ ಅದೇ ರೀತಿ ನೋಡಿ, ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕು. ಸೊ ಈ ಒಂದು ವಿಡಿಯೋದಲ್ಲಿ ಜಸ್ಟ್ ನಾನು ನಿಮಗೆ ನೋಟಿಫಿಕೇಶನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಾನು ಮುಂದಿನ ವಿಡಿಯೋದಲ್ಲಿ ಅರ್ಜಿ ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇವತ್ತಾಗಿ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಆನ್ಲೈನ್ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ ಕೂಡ ಕೊಟ್ಟಿದ್ದಾರೆ ನೋಡಿ. ಪ್ರಾರಂಭಿಕ ದಿನಾಂಕ ಬಂದ್ಬಿಟ್ಟು 7/8/2026 ಪ್ರಾರಂಭಿಕ ದಿನಾಂಕ ಆಗಿರುತ್ತೆ. ಸೊ ಅದೇ ರೀತಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 30/8/2026 ಲಾಸ್ಟ್ ಡೇಟ್ ಆಗಿರುತ್ತೆ. ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 31/8/2026 ಆಗಿರುತ್ತೆ. ಕಾಯಂ ಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ ಕೂಡ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಇರುತ್ತೆ ಅಂತ ಈ ಒಂದು ನೋಟಿಫಿಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಕೊಟ್ಟಿರ್ತೀನಿ. ಜಸ್ಟ್ ಕ್ಲಿಕ್ ಮಾಡೋ ಮೂಲಕ ನೀವು ಡೈರೆಕ್ಟಾಗಿ ಅದು ಕೂಡ ಡೌನ್ಲೋಡ್ ಮಾಡಿಕೊಂಡು ಕ್ಲೀನಾಗಿ ವಿವರವಾಗಿ ಇದನ್ನು ಓದ್ಕೋಬೋದು. ಸೊ ಇಲ್ಲಿ ನಾನು ಓದ್ತಾ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ. ಸೊ ಹಾಗಾಗಿ ನಾನು ಶಾರ್ಟಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಶುಲ್ಕ ಬಂದ್ಬಿಟ್ಟು ನೋಡಿ, 2A 2B 3A 3B ಅವರಿಗೆ 500 ರೂಪಾಯಿ ಆಗಿರುತ್ತೆ, ಅಂದರೆ 750 ರೂಪಾಯಿ ಶುಲ್ಕ ಆಗಿರುತ್ತೆ. 500 ಅರ್ಜಿ ಶುಲ್ಕ ಪ್ಲಸ್ 250 ಪ್ರಕ್ರಿಯೆ ಶುಲ್ಕ ಆಗಿರುತ್ತೆ. ಸೊ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಆಗಿರುತ್ತೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಆಗಿರುತ್ತೆ. ಸೊ ಕನ್ನಡ ಭಾಷಾ ಪರೀಕ್ಷೆ ಪತ್ರಿಕೆ 1 ಪತ್ರಿಕೆ 2 ಪೇಪರ್ ಇರ್ತವೆ. ಪರೀಕ್ಷೆ ದಿನಾಂಕವನ್ನು ಅಪ್ಡೇಟ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾವುದೇ ಒಂದು ಅಪ್ಡೇಟ್ ಬಂದರೆ ಇಮಿಡಿಯೇಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷಾ ಬಂದ್ಬಿಟ್ಟು OMR ಶೀಟಲ್ಲಿ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ, ಆಫ್ಲೈನ್ ಇರುತ್ತೆ. ಸೊ ಹಾಗೆ ಕನ್ನಡ ಭಾಷಾ ಪರೀಕ್ಷೆ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ನೀವೇನಾದರೂ ಕನ್ನಡದಲ್ಲಿ ಓದಿದರೆ ಅಪ್ ಟು SSLCಯಲ್ಲಿ ಅಥವಾ ಹೈಯರ್ ಡಿಗ್ರೀಸಲ್ಲಾದರೂ ಸೊ ನೀವು ಓದಿದರೆ ನಿಮಗೆ ಎಕ್ಸಾಮ್ಷನ್ ಸಿಗುತ್ತೆ. ಅದರ್ವೈಸ್ ನೀವು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೀಬೇಕು. 150 ಮಾರ್ಕ್ಸಿಗೆ ಪೇಪರ್ ಇರುತ್ತೆ. ಮಿನಿಮಮ್ 50 ಅಂಕ ನೀವು ಪಡೀಲೇಬೇಕು ಕ್ವಾಲಿಫೈ ಆಗಲಿಕ್ಕೆ, ಅದರ್ವೈಸ್ ಯು ವಿಲ್ ನಾಟ್ ಬಿ ಕನ್ಸಿಡರ್. ಓಕೆ,
ಸೊ ಈ ರೀತಿ ಒಂದು ಸೂಚನೆಗಳಿರುತ್ತವೆ. ಅದೇ ರೀತಿ ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮ ಕೂಡ ಕೊಟ್ಟಿದ್ದಾರೆ. ಪೇಪರ್ 1 ಸಾಮಾನ್ಯ ಜ್ಞಾನ ಇರುತ್ತೆ. ಸೊ ಪೇಪರ್ 2 ನಿರ್ದಿಷ್ಟ ಪತ್ರಿಕೆ ಇರುತ್ತೆ. ನೀವು ಫಾರ್ಮಸಿಯಿಂದ ಅಪ್ಲೈ ಮಾಡಿದರೆ ನಿರ್ದಿಷ್ಟವಾಗಿ ಫಾರ್ಮಸಿ ಮೇಲೆ ಕ್ವಶನ್ ಪೇಪರ್ ಇರುತ್ತೆ. ನರ್ಸಿಂಗಿಂದ ಅಪ್ಲೈ ಮಾಡಿದರೆ ನಿರ್ದಿಷ್ಟವಾಗಿ ನಿಮಗೆ ಸ್ಪೆಸಿಫಿಕ್ ಪೇಪರ್ ನರ್ಸಿಂಗ್ ಮೇಲೆ ಇರುತ್ತೆ. ಅದೇ ರೀತಿ ನೆಗೆಟಿವ್ ವ್ಯಾಲ್ಯೂಷನ್ ಕೂಡ ಇರುತ್ತೆ. 0.25 ಅಂಕಗಳನ್ನು ಕಡಿತ ಮಾಡ್ತಾರೆ ರಾಂಗ್ ಆನ್ಸರ್ಗೆ. ಸೊ ಕೆಲವೊಂದು ಅರ್ಹತಾ ಷರತ್ತುಗಳು ಮತ್ತು ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು ಯಾವಾಗ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಜಸ್ಟ್ ಇದನ್ನ ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಕ್ಲೀನಾಗಿ ಓದ್ಕೊಳ್ಳಿ ಸ್ಟೆಪ್ ಬೈ ಸ್ಟೆಪ್ಪು. ಅದೇ ರೀತಿ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೂ ಸೇಮ್ ಇರುತ್ತೆ. ಸೊ ಇದರಲ್ಲಿ ಹುದ್ದೆಗಳು 45 ಹುದ್ದೆಗಳಿದ್ದಾವೆ. ಸೊ ಇವರಿಗೆ 3 ಇಲಾಖೆಗಳಿದ್ದಾವೆ. ಸೊ ಯಾವ್ಯಾವ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘಗಳು ಇದ್ದಾವೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಕಲ್ಯಾಣ ಕರ್ನಾಟಕದವರಿಗೆ ನರ್ಸಿಂಗ್ ಆಫೀಸರ್ ಹುದ್ದೆ ಆಗಿರುತ್ತೆ. ಸೊ ಅದೇ ರೀತಿ ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳ ಇಲಾಖೆ 2 ಇಲಾಖೆಗಳಿರ್ತವೆ. ಇದರಲ್ಲೂ ಕೂಡ ಫಾರ್ಮಸಿ ಆಫೀಸರ್ ಬೇಕಾಗುತ್ತದೆ. ಆಮೇಲೆ ನರ್ಸಿಂಗ್ ಆಫೀಸರ್ ಹುದ್ದೆಗಳಿಗೂ ಕೂಡ ಒಂದು ಕಾಲ್ ಫಾರ್ ಮಾಡಿದ್ದಾರೆ. ಸೊ ಒಟ್ಟಾರೆ 23 + 16 + 6 45 ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಓಕೆ, ಸೊ ಇದು ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿರುತ್ತೆ. ಇವ್ರಿಗೂ ಕೂಡ ಸೇಮ್ ಇರುತ್ತೆ. ಕ್ವಾಲಿಫಿಕೇಶನ್ ಅಂದರೆ ವಿದ್ಯಾರ್ಹತೆ, ಶೈಕ್ಷಣಿಕ ವಿದ್ಯಾರ್ಹತೆ ಇವ್ರಿಗೂ ಕೂಡ ಸೇಮ್ ಇರುತ್ತೆ. ಸೊ ಆ ಬೇಸ್ ಮೇಲೆ ನೀವು ಅಪ್ಲೈ ಮಾಡಬೇಕಾಗ್ತದೆ. ಓಕೆ, ಸೊ ಹಾಗೆ ನೋಡಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇವರಿಗೆ ನೋಡಿ ಮಸ್ಟ್ ಹ್ಯಾವ್ ಪಾಸ್ಟ್ BSc ನರ್ಸಿಂಗ್ ಕೇಳಿದ್ದಾರೆ. ಸೊ ಮೇಲೆ ಆಸ್ ಇಟ್ ಈಸ್ ನರ್ಸಿಂಗ್ ಆಫೀಸರ್ ಮತ್ತು ಯಾವುದು ಕಾರ್ಮಿಕ ರಾಜ್ಯ ವಿಮಾ ಯೋಜನೆಗೆ ಸೇಮ್ ಆಸ್ ಇಟ್ ಈಸ್ RPC ಅವರಿಗೆ ಏನಿರುತ್ತೆ ಶೈಕ್ಷಣಿಕ ವಿದ್ಯಾರ್ಥಿ ಇದೇ ರೀತಿ ಇರುತ್ತೆ. ಸೊ ಅದೇ ರೀತಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇಲಾಖೆಗೆ ಈ ಒಂದು ಹುದ್ದೆ ನರ್ಸಿಂಗ್ ಆಫೀಸರ್. ಸೊ ಇವರಿಗೆ ನೋಡಿ ಮಸ್ಟ್ ಹ್ಯಾವ್ ಪಾಸ್ಟ್ BSc ನರ್ಸಿಂಗ್ ಆಗಿರಬೇಕು, ಡಿಗ್ರಿ ಫ್ರಮ್ ರಿಕಗ್ನೈಸ್ಡ್ ಆ್ಯಂಡ್ ಸೇಮ್ ಇನ್ಸ್ಟಿಟ್ಯೂಷನ್ ರಿಕಗ್ನೈಸ್ಡ್ ಬೈ ಇಂಡಿಯನ್ ನರ್ಸಿಂಗ್ ಕೌನ್ಸಿಲಿಂಗ್ ಜೊತೆ ಆಗಿರಬೇಕು, ಅಥವಾ ಮಸ್ಟ್ ಹ್ಯಾವ್ ಪಾಸ್ಟ್ PUC ಆರ್ ಈಕ್ವಿವೆಲೆಂಟ್ ಎಕ್ಸಾಮಿನೇಷನ್ ಆ್ಯಂಡ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ ವೈಫರಿ GNM ಕೋರ್ಸ್ ಆಗಿರಬೇಕು ಫ್ರಮ್ ಇನ್ಸ್ಟಿಟ್ಯೂಷನ್ ರಿಕಗ್ನೈಸ್ಡ್ ಬೈ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್. ಅಥವಾ ಅಂದರೆ ಇದ್ರ ಜೊತೆಗೆ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಸ್ಟಡಿಡ್ ಕನ್ನಡ ಒನ್ ಆಫ್ ದಿ ಲ್ಯಾಂಗ್ವೇಜ್ ಇದರ್ ಇನ್ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಆರ್ ಬ್ಯಾಚುಲರ್ ಡಿಗ್ರಿ ಅಂಡ್ ಪ್ರೀ ಯೂನಿವರ್ಸಿಟಿ ಕೋರ್ಸ್ SSLC ಡಿಪ್ಲೊಮಾ ಇನ್ ಕನ್ನಡ ಹ್ಯಾವಿಂಗ್ ಕನ್ನಡ ಸರ್ಟಿಫಿಕೇಟ್ ಇನ್ ಕವ ಆರ್ ಜನ ಆರ್ ರತ್ನ ಕಂಡಕ್ಟೆಡ್ ಬೈ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು. ಸೊ ಇದು ಕಂಪಲ್ಸರಿ ಕನ್ನಡ ಇರಲೇಬೇಕು ಯಾರಿಗೆ ಈ ಒಂದು ಹುದ್ದೆಗಳಿಗೆ. ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇಲಾಖೆಗೆ ನೀವು ನರ್ಸಿಂಗ್ ಆಫೀಸರ್ ಹುದ್ದೆಗೆ ಅಪ್ಲೈ ಮಾಡಬೇಕಂದ್ರೆ ಈ ಒಂದು ಎಲಿಜಿಬಿಲಿಟಿ ನಿಮ್ಮಲ್ಲಿ ಇರಬೇಕು. ಉಳಿದಂತೆ ವಯೋಮಿತಿ ಎಲ್ಲ ಸೇಮ್ ಆಸ್ ಇಟ್ ಈಸ್ ಇರುತ್ತೆ. ಅದೇ ರೀತಿ ಪಠ್ಯಕ್ರಮ ಕೂಡ ಆಸ್ ಇಟ್ ಈಸ್ ಇರುತ್ತೆ. ಸೊ ಇಲ್ಲಿ ಈ ಒಂದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಕ್ಲೀನಾಗಿ ಓದ್ಕೊಳ್ಳಿ. ಅದೇ ರೀತಿ ಏನೋ ಶುಲ್ಕ ಕೂಡ ಆಸ್ ಇಟ್ ಈಸ್ ಸೇಮ್ ಇರುತ್ತೆ. ಸೊ ಅವ್ರಿಗೂ ಕೂಡ ಕನ್ನಡ ಭಾಷಾ ಪರೀಕ್ಷೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತಾರೆ. ಸೊ ಹಾಗೆ ನೋಡಿ ಫ್ರೆಂಡ್ಸ್, ಅರ್ಜಿ ಹೇಗೆ ಸಲ್ಲಿಸಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.